ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ಇದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ನಾನು ಹ್ಯಾಂಡ್ಸ್ ಕಟ್ ಮಾಡ್ತಾಯಿದ್ದೀನಿ. ಹ್ಯಾಂಡ್ಸ್ ಕಟ್ ಮಾಡಬೇಕಾದ್ರೆ ಒಂದು ಸಲ ಸ್ಟ್ರೈಟಾಗಿ ಲೈನ್ ಹಾಕ್ಕೊಬೇಕು. ಹೆಚ್ಚು ಕಮ್ಮಿ ಇಲ್ದಲೆ ಸ್ವಲ್ಪ ಸ್ಟ್ರೈಟಾಗಿ ಲೈನನ್ನು ಕಟ್ ಮಾಡ್ಕೋಬೇಕು. ಸ್ಕೇಲ್ ತಗೊಂಡ್ರೆ ಚೆನ್ನಾಗಿರುತ್ತೆ ನಮ್ಮಲ್ಲಿಂದ. ಇವಾಗ ನಮಗೆ ಎರಡು ಫೋಲ್ಡ್ ಇರ್ತದೆ ಮಾಮೂಲಾಗಿ. ಅದನ್ನು ತಗೊಂಡ್ಬಿಟ್ಟು ನಾವು 4 ಫೋಲ್ಡ್ ಮಾಡಬೇಕು. ಅಂದರೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ 4 ಪೀಸ್ ಆಗುತ್ತೆ. ಅಂದರೆ ನಮಗೆ ಹ್ಯಾಂಡ್ಸ್ಗೆ 2 ಹ್ಯಾಂಡ್ಸು ಕೂಡ 2 ಬರುತ್ತೆ. ಇವಾಗ ಒಂದು ಸಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ರಿ. ನಮಗೆ ಬ್ಲೌಸು ಹೆಚ್ಚು ಕಮ್ಮಿ ಇಲ್ಲ ಅಂತಂದರೆ ಓಕೆ. ಇವಾಗ 7.7 ಡಿವೈಡೆಡ್ ಬೈ 3 ಎಷ್ಟು ಬಂತು? 2.5 ಬರುತ್ತೆ. ಓಕೆನಾ? 2.5 ನೆನ್ಪಿಟ್ಕೊಳ್ರಿ. ನಮ್ಮ ಬ್ಲೌಸ್, ಈ ಬ್ಲೌಸ್ ಇರುತ್ತಲ್ಲ, ಈ ಬ್ಲೌಸ್ ತಗೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿ ಒಂದು ನಾವು ಟಕ್ಸ್ ಹಾಕಿರ್ತೀವಲ್ಲ, ಅಲ್ಲಿಂದ ಹಿಡಿದು ಭುಜ ಹತ್ರವರೆಗೂ ಹಿಡ್ಕೊಂಡು ಸ್ಟ್ರೈಟಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಮತ್ತು ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ. ಮತ್ತು ಹಾಗೆ ಈ ನಮ್ಮ ಸೊಂಟನ ಕೆಳಗಡೆ ಇರುತ್ತಲ್ಲ, ಅದನ್ನು ಮಡಚಿದ್ರೆ ನಮಗೆ ಇಲ್ಲಿಂದ ಇಲ್ಲಿಗೆ ನಮ್ಮ ಇದು ಬ್ಯಾಕ್ದು ರೌಂಡ್ ಬರುತ್ತೆ. ಓಕೆನಾ? ಇವಾಗ ನಾವು ಎಷ್ಟು ಬಂದಿದೆ ಅಂತ ಬ್ಲೌಸ್ ಹೈಟ್ ನೋಡ್ಕೊಳ್ಳೋಣ. ಬ್ಲೌಸ್ ಹೈಟ್ ಬಂದುಬಿಟ್ಟು ಟೋಟಲಾಗಿ ಎಷ್ಟು? ರೆಡಿ 13.5. ಅದಕ್ಕೆ 1/2 ಇಂಚ್ ಸೇರಿಸಿದ್ರೆ 14 ಇದೆ. ಅದೇ 14 ಈ ಕಡೆ ಸೈಡಲ್ಲಿ ಕೂಡ ತಗೊಬೇಕು. ಸ್ಕೇಲ್ ತಗೊಂಡು ನಾವು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇದು ಕೂಡ ಅಷ್ಟೇ. ಇವಾಗ ಈ 7.7 ಆಯ್ತಲ್ಲ, ಅದಕ್ಕೆ ಪ್ಲಸ್ 1 ಇಂಚ್ ಸೇರಿಸ್ರಿ. 7.7ಗೆ ಪ್ಲಸ್ 1 ಇಂಚ್ ಸೇರಿಸಿದ್ರೆ, ಯಾಕಂದರೆ ಈ ಡೀಪಿಂದ ನಮಗೆ ಬ್ಲೌಸ್ ಅಳತೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅದಕ್ಕೆ ಈ 7.7ಗೆ 1 ಸೇರಿಸಿದ್ರೆ ಈ 8.7 ಬರುತ್ತೆ. 8.7 ಅಂದರೆ ನೋಡಿ, 8 ಇಲ್ಲಿಗೆ 5, 6, 7 ಅಂದರೆ 8.75. 8.75ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಕೆಳಗಡೆ ಅಷ್ಟೇ 8.75. ಇಲ್ಲಿ ಕೂಡ ಅಷ್ಟೇ 8.75 ಸ್ಟ್ರೈಟಾಗಿ. ಇವಾಗ ನಾನೊಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊತೀನಿ. ತಿರ್ಗಾ 2 ಇಂಚಸ್ ಅಷ್ಟು ನಾನು ಇದು ಮಾಡ್ಕೊತೀನಿ. ಓಕೆನಾ? ಶಾರ್ಪಾಗಿ. ಇವಾಗ ನೋಡಿ, ಇದು ರೆಡಿ ಆದಮೇಲೆ ನಮಗೇನು ಬಂತು? ಚೆಸ್ಟ್ ಲೂಸ್ ಬಂತು. ಬ್ಲೌಸಿನ ಹೈಟು ಇದು ಬಂದುಬಿಟ್ಟು ಚೆಸ್ಟ್ ರೌಂಡ್ ಡೀಪ್ಗೋಸ್ಕರ ಇದು ಚೆಸ್ಟ್ ಎಷ್ಟಿದೆ ಅಂತಂದು. ಓಕೆನಾ? ಹೈಟ್ ಇವಾಗ ನಮಗೇನು ಬಂದಿದೆ? 2.5. ಆ 2.5ನ ಇಟ್ಕೊಳ್ಳೋಣ. ನೋಡಿ, 2.5. ಈ 2.5 ಇಲ್ಲಿ ಇಟ್ಕೊಂಡಾದ್ಮೇಲೆ 1/2 ಇಂಚ್ ನಾವು ಒಂದು ಸ್ವಲ್ಪ ನಾವು ಖರ್ಚಿಗೋಸ್ಕರ ಬೇಕಲ್ಲ, ಇಲ್ಲಿ ನಾವು ಖರ್ಚು ಕೂಡ ತಗೊಂಡು ಮಾಡಿದ್ದೀವಿ. ಅದರಿಂದ ನಾವು ಖರ್ಚು ಎಷ್ಟು ಕಾಣ್ತೀವಿ ಅಂತ ಅನ್ನೋದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಬ್ಲೌಸ್ ತಗೊಂಡ್ಬಿಟ್ಟು ಬ್ಲೌಸ್ ನೋಡಿ ಹೀಗೆ ನೋಡಿ, ಇದು ಪೈಪಿಂಗ್ ಐತಲ್ಲ, ಈ ಪೈಪಿಂಗ್ ಬಿಟ್ಟು ತಗೋಬೇಕು ನಾವು, ಇಲ್ಲಾಂದರೆ ಜಾಸ್ತಿ ಬಂದುಬಿಡುತ್ತೆ. ಈ ಪೈಪಿಂಗಿಂದ ನೋಡಿ, ಈ ಪೈಪಿಂಗ್ ಬಿಟ್ಟು ಇಲ್ಲಿಂದ ಈ ಖರ್ಚೆಲ್ಲ ಎಷ್ಟು ಬಂದಿದೆ, ಇಲ್ಲಿ ನಾವು ಹ್ಯಾಂಡ್ಸ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಎಷ್ಟು ಬಂದೈತಿ ಅಂತ ನೋಡ್ಕೋಬೇಕು. ನೋಡಿ, 2 ಇಂಚ್. ಆ 2 ಇಂಚನ್ನ ನಾವಿಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಸೆಕೆಂಡ್ ಲೈನಲ್ಲಿ, ಆ 2 ಇಂಚಿಂದ ಅಲ್ಲಿಗೆ ನೆಕ್ಸ್ಟು ಒಂದು 1/4 ಇಂಚು ಮಾರ್ಜಿನ್ಗೆ. ನೋಡಿ, ನಮ್ಗೆ ಎಷ್ಟು ಬರುತ್ತೆ? 5.25 ಬರುತ್ತೆ. ಓಕೆನಾ? 5.3. ಇವಾಗ ನೋಡಿ, ಈ ರೀತಿ ಇಲ್ಲಿ ನಾವಿಲ್ಲಿ ಎಷ್ಟು ಇಟ್ಕೊಂಡಿದ್ದೀವಿ? ಶೋಲ್ಡರು 2 ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಾಂದರೆ 3 ಇಂಚ್ ಅಂದರೆ ಜಾಸ್ತಿ ಬರುತ್ತೆ. ಅವರು ಅಷ್ಟೊಂದು ಹಾಕೋದಿಲ್ಲ. ಇದನ್ನು ಹಿಂಗೆ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಈಗ ಶೋಲ್ಡರ್ ನಾವು ಹೇಗೆ ತಗೋಬೇಕು, ಎಲ್ಲ ಬ್ಲೌಸ್ಗೆ ನಾವು ಇದೇ ರೀತಿಯಿಂದ ಮಾಡ್ಕೊಂಡು ಹೋಗ್ಬೋದು. ಇದು ಯಾಕಂದರೆ 35 ಇಂಚ್ಗೆ ಹತ್ರ ಐತೆ, ಅಂದರೆ 36ಗೆ ಇನ್ನೊಂದು ಪಾಯಿಂಟ್ ಅಷ್ಟು ಕಮ್ಮಿ ಐತೆ. ಇವಾಗ ನಾವು ಇಲ್ಲಿಂದ ಒಂದು 5.25 ತಗೊಂಡ್ಬಿಟ್ಟು ಇಲ್ಲಿ ಕೂಡ ಅಷ್ಟೇ 5.25 ಮಾರ್ಕ್ ಮಾಡೋದು. ಮಾರ್ಕ್ ಮಾಡಿ ಒಂದು
ಸ್ಟ್ರೈಟಾಗಿ ಒಂದು ಗೆರೆ ಎಳೆಯೋದು. ನಮಗೆ ಇಲ್ಲಿ ಎಷ್ಟು ಬಂದಿದೆ 5 ಕಾಲಿಗೆ ಇಲ್ಲೊಂದು ಮಾರ್ಕ್ ಮಾಡೋಣ ನೋಡಿ. ಇಲ್ಲಿಂದ ಹೀಗೆ ಓಕೆ, ಈಗ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇದು ನಾವು ನೋಡ್ಕೊಳ್ಳೋಣ ಎಷ್ಟಿದೆ 9. ನಾರ್ಮಲಾಗಿ 9.5 ಇದೆ. ಅದರಿಂದ ಇಲ್ಲೊಂದು ಸ್ವಲ್ಪ 1.5 ಅಷ್ಟು ನಾನು 1.5 ಅಷ್ಟು ತಗೊಳ್ತಾಯಿದ್ದೀನಿ. 1.5 ತಗೊಂಡ್ಬಿಟ್ಟು ಒಂದು ಸಲ ಇದರಲ್ಲಿ ನಾವು 1.5 ಇಂಚ್ ಮಾರ್ಕ್ ಮಾಡ್ಕೊಂಡಿವಲ್ಲ, ಅಲ್ಲಿಂದ ರೌಂಡಾಗೆ ರೌಂಡ್ ಮಾಡೋದು. ಈ ರೌಂಡ್ ಸ್ಕೇಲ್ ಇರುತ್ತೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಹಂಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಚೆಕ್ ಮಾಡಬೇಕು. ಯಾಕಂದ್ರೆ ನಾವು ಹ್ಯಾಂಡ್ಸ್ ರೌಂಡ್ ಕೂಡ ಅಷ್ಟೇ ಎಲ್ಲ ತಗೊಂಡಿರೋದು. ಆರ್ಮ್ ಅನ್ನೋದು ಬಂದೈತೆ ಇಲ್ಲ 7.7 ಬರಬೇಕು ನಮಗೆ. ಆವಾಗಲೇ ಹ್ಯಾಂಡ್ಸ್ ಅನ್ನೋದು ಮತ್ತು ಬ್ಲೌಸ್ ಫಿಟ್ಟಿಂಗ್ ಮಾಡೋ ಸರ್ ಕರೆಕ್ಟಾಗಿ ಬರುತ್ತೆ. ನೋಡಿರಿ ನಮಗೆ ಬಂದಿಲ್ಲ, ಅದರಿಂದ ಕೆಳಗಡೆ 1/2 ಇಂಚ್ ಅನ್ನೋದು ತಗೊಂಡಿದ್ದೀನಿ. ಈಗ ಮತ್ತೆ 1.5 ಇಂಚ್ ನಾವಲ್ಲಿ ಎಲ್ ಶೇಪ್ ಬಂದಿತ್ತಲ್ಲ ಅಲ್ಲಿ ಇಟ್ಬಿಟ್ಟು ನೀಟಾಗಿ ಕರ್ವ್ ಸ್ಕೇಲಿಂದ ನೀಟಾಗಿ ಒಂದು ಕರ್ವ್ ಹಾಕ್ಕೊಂಡ್ರಿ. ಈ ರೀತಿ ಹಾಕ್ಕೊಂಡ್ಮೇಲೆ ಚೆಕ್ ಮಾಡೋಣ ನೋಡಿ. ಅಲ್ಲಿ ನಮಗೆ ಮ್ಯಾಚ್ ಆಗಬೇಕು. 7.7 ಅನ್ನೋದು ಅಲ್ಲಿಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗೈತೆ ಅಂತಂದರೆ ನಮಗೆ ಟೈಟ್ ಬರೋದಾಗಲಿ ಲೂಸ್ ಬರೋದಾಗಲಿ ಅಸಲಾಗೋದಿಲ್ಲ. ಇಲ್ಲಿ ನೋಡಿ ಒಂದ್ಸಲ ಮ್ಯಾಚ್ ಆಗ್ತಾ ಇದೆ. ಇವಾಗ ಒಂದ್ಸಲ ನೋಡಿ 7.7 ಅಂದರೆ 8 ಪಕ್ಕ ಈ ಕಡೆ ಅಷ್ಟೇ ನೋಡಿ. ನಾವೇನಾದ್ರೂ ಈ ಕಡೆ ಇಟ್ಟಿದ್ದೀವಿ ಅಂತ ಅನ್ಕೊಂಡ್ರೆ 7.7 ಇಂದ ಈ ಕಡೆ ಬಂತಂತ ಅವಾಗ ಟೈಟ್ ಆಗ್ತಾ ಇರುತ್ತೆ. ಬ್ಲೌಸ್ ಹಾಕೊಂಡಾಗ ಟೈಟ್ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಆ ಕಡೆ ಇಲ್ಲ ಸ್ವಲ್ಪ ಆ ಕಡೆ ಹೋಯ್ತು ಅಂತಂದ್ರೆ ಅವಾಗ ನಮಗೆ ಕಂಕ್ಳ ಹತ್ರ ಎಲ್ಲ ಲೂಸ್ ಬರುತ್ತೆ, ಎಲ್ಲ ಸುಕ್ಕು ಇರುತ್ತೆ. ಇದು ಇದ್ರದ್ದು 7.7 ಏನು ತಗೊಂಡಿದ್ದೀವಿ ಅದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತಲ್ಲ. ಈ ಬ್ಲೌಸಿಂದ ಈ ಕಟಿಂಗ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಇಲ್ಲಿಗೆ ಎಷ್ಟೈತೆ ಇದು ಪೇಪರ್ ಕಟಿಂಗ್ ಕೂಡ ತೋರಿಸ್ತೀನಿ ನಿಮಗೆ. ಯಾರನ್ನ ಇಷ್ಟಪಡೋದಾದ್ರೆ ಒಂದ್ಸಲ ಕಾಮೆಂಟ್ ಮಾಡಿ, ನಾನು ಬೇಕು ಅಂತಂದ್ರೆ ಪೇಪರ್ ಕಟಿಂಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ನಮಗೆ ಬ್ಲೌಸ್ ಅಲ್ಲಿ ಏನಂದ್ರೆ ಇದು ಡೀಪ್ ನೆಕ್ ಇದ್ದಾಗ ಮಾತ್ರ ನಮಗೆ ಈ ಫಾರ್ಮುಲಾ ಅನ್ನೋದು ಈ ಮೆಥಡ್ ಅನ್ನು ನಾವೇನು 7.7 8.7 3.8 9 ಏನು ಬಂದ್ರೂ ಡೀಪ್ ಅನ್ನೋದು 9 ಇರಬೇಕು. 9 ಮತ್ತೆ 9-9.5 ಹತ್ರವರೆಗೂ ನಾವು ಈ ಮೆಥಡ್ ಫಾಲೋ ಮಾಡಬೇಕು. ಪಕ್ಕ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ 8ರಿಂದ 8.5 7 ಈ ತರ ಬಂದಾಗ ಶೋಲ್ಡರ್ ಹತ್ರ ಚೇಂಜ್ ಆಗುತ್ತೆ ಸ್ವಲ್ಪ. ಅದನ್ನ ನಮಗೆ ತೋರಿಸ್ತಾ ಇದೀನಿ. ತಿರ್ಗಾ 10ಗಿಂತ ಜಾಸ್ತಿ ಐತೆ ಅಂತ ಅನ್ಕೊಂಡ್ರೆ ಅವಾಗ ಬೇರೆ ಕಟಿಂಗ್ ಇರುತ್ತೆ. ನಾವು ಸ್ವಲ್ಪ ನಾನು ಮುಂದೆ ಹೋಗ್ತಾ ತೋರಿಸ್ತಾ ಇದ್ದೀನಿ. 9 ಇಂಚ್ ಚಾನಲ್ ಫಾಲೋ ಆಗ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜಾಸ್ತಿ ನಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅಂತ ನಾನು ಅನ್ಕೊಂತೀನಿ. ಇದು ನಿಮ್ಗೆ ಇಷ್ಟ ಆಯ್ತು ಅರ್ಥ ಆಯ್ತು ಅಂತಂದ್ರೆ ಗ್ಯಾರಂಟಿಯಾಗಿ ಪೇಪರ್ ಕಟಿಂಗ್ ತೋರಿಸ್ತೀನಿ. ಪೇಪರ್ ಕಟಿಂಗ್ ಅಲ್ಲಾದ್ರೆ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇನೋ ಅದು ಕೂಡ ನಾನು ಸೇರಿಸಿ ನಾವು ತಗೋಬೇಕು. ಇವಾಗ ನೋಡ್ರಿ ನಾನು ಅದೇ ಹೇಳ್ತಾ ಇದ್ದೀನಿ 2.5 ಅಂತ ಬಂದಾಗ 2.5 ನಾವು ನೇರವಾಗಿ ಅಲ್ಲಿ ಇಡಬಾರ್ದು. ಈ ಕಡೆಯಿಂದ ಕಚ್ಚಿಟ್ಕೋಬೇಕು ನಾವು. ಅವಾಗ ಇದಕ್ಕೆ ಕರೆಕ್ಟ್ ಇದನ್ನ ಮಾಡ್ಬೇಕು. ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ನೆಕ್ ಅಸಲು ಜಾರದೇ ಇಲ್ಲ. ನಾನು ಎಷ್ಟು ಬ್ಲೌಸ್ ಹೊಲಿತಾ ಇದ್ದೀನಿ ಸಲ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್.